ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರದಲ್ಲಿ ಕೋಟೆನಾಡಿನ ಚಿತ್ರದುರ್ಗದ ಶಿಲ್ಪಿಯ ಕೈಚಳಕದಿಂದ ಕಲಾಕೃತಿ ಅರಳಿದೆ. ಚಿತ್ರದುರ್ಗದ ನಗರ ಕಾಮನಭಾವಿ ಬಡಾವಣೆ ನಿವಾಸಿ ನಂಜುಂಡಸ್ವಾಮಿ ಹಾಗೂ ಶಾರದಾ ದಂಪತಿಯ ಪುತ್ರ ಎನ್ ಕೀರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶಿಲ್ಪಕಲೆ ಕೆತ್ತನೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಕಳದ ಶಿಲ್ಪಕಲೆಯಲ್ಲಿ ಪದವಿ ಪಡೆದಿರುವಂತಹ ಕೀರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಗಣೇಶನ ವಿಗ್ರಹ ಕೆತ್ತುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕಳೆದ 1.5 ತಿಂಗಳ ಹಿಂದೆ ಅಯೋಧ್ಯೆಯ ರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಕರೆ ಬಂದ ಹಿನ್ನೆಲೆ ಕೆತ್ತನೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸದ್ಯ ಅಯೋಧ್ಯೆ ರಾಮ ಮಂದಿರದಲ್ಲಿ ಶಿಲ್ಪಕಲಾ ಕೆತ್ತನೆಗೆ ಅವಕಾಶ ಸಿಕ್ಕಿದ್ದು ತಮ್ಮ ಕುಟುಂಬದ ಪೂರ್ವ ಜನ್ಮದ ಭಾಗ್ಯ ಎಂದು ಕೀರ್ತಿ ತಂದೆ ಕೆ ನಂಜುಂಡಸ್ವಾಮಿ ಸಂತಸ ವ್ಯಕ್ತಪಡಿಸಿದರು. ಜನ್ಮಭೂಮಿ ಅಯೋಧ್ಯೆಯಲ್ಲಿ ನನ್ನ ಮಗನಿಗೆ ಒಂದು ಶಿಲ್ಪಿ ವಿಗ್ರಹವನ್ನು ಕೆತ್ತಲಿಕ್ಕೆ ಒಂದು ಅವಕಾಶವನ್ನು ಸಿಕ್ಕಿದೆ ಅಂದರೆ ಅದು ನಮಗೆ ತುಂಬ ಸಂತೋಷದ ವಿಷಯ. ನಮ್ಮ ಫ್ಯಾಮಿಲಿಗೆ ಕಾರಣ ಏನಪ್ಪ ಅಂತಂದರೆ ನಾವು ಸುಮಾರು 30-35 ವರ್ಷಗಳಿಂದ ರಾಮ ಜನ್ಮಭೂಮಿ ಆಗಬೇಕು ಅನ್ನೋದು ನಮ್ಮ ಭಾಳ ಉದ್ದೇಶ ಇತ್ತು. ಅದಕ್ಕಾಗಿ ನಾವು ಆ ರಾತ್ರಿ ಹಗಲು ಅಂದಾಗ ಶ್ರಮ ಪಟ್ಟಿದ್ದೀವಿ. ನಾವು ಕರಸೇವಕರಾಗಿಯೂ ಸಹಿತ ಅಯೋಧ್ಯೆಗೆಲ್ಲ ಹೋಗಿ ಬಂದಿದ್ದೇವೆ. ನಮ್ಮ ಬ್ರದರು ನಾವೆಲ್ಲ ನಮ್ಮ ಫ್ಯಾಮಿಲಿ ಮೊದಲಿಂದನೂ ಸಹಿತ ಒಂದು ಹಿಂದೂ ಮಹಾಸಭಾ ಇದಕ್ಕೆಲ್ಲ ನಾವು ಒಂದು ಹೋರಾಟಕ್ಕೆ ಮೊದಲಿಂದನೂ ಮುಂಚೂಣಿಯಾಗಿ ನುಗ್ಗಿದ್ವಿ. ಮೊದಲಿಂದನೂ ಅದ್ರ ಮೇಲೆ ಇತ್ತು. ಆದರೆ ಆ ಪರಮಾತ್ಮ ನಮಗೆ ಇವತ್ತಿನ ದಿವಸದಲ್ಲಿ ನನ್ನ ಮಗನ ರೂಪದಲ್ಲಿ ಮಗನಿಗೆ ಆ ಒಂದು ಕೆತ್ತನೆಗೆ ಅಯೋಧ್ಯೆಗೆ ಕರೆಸ್ಕೊಂಡಿದ್ದಾರೆ ಅಂತಂದರೆ ಅದಕ್ಕಿಂತ ಸಂತೋಷದ ವಿಷಯ ಯಾವುದೂ ಇಲ್ಲ. ಯಾಕೆ ಅಂತಂದರೆ ಆ ಜಾಗದಲ್ಲಿ ಇವತ್ತಿನ ದಿವಸದಲ್ಲಿ ಕರ್ನಾಟಕದಲ್ಲಿ 4 ಜನ ಹೋಗಿದ್ದಾರಂತೆ. ಅದರಲ್ಲಿ ನನ್ನ ಮಗನೂ ಒಬ್ಬನು ಹೋಗಿದ್ದಾನೆ ಅಂತಂದರೆ ಅದು ತುಂಬ ಸಂತೋಷದ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.